ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಿದ್ದಾಗಿ ಏನೋ ಒಂದು ಆರೋಪವನ್ನು ಮಾಡಿ ಬಂದಿದ್ದ ಒಬ್ಬ ಮಾಸ್ಕ್ ಮ್ಯಾನ್ ಅಂತ ಏನೋ ಒಂದು ಪ್ರಸಿದ್ಧಿಯನ್ನು ತಗೊಂಡಿದ್ದ ಆತ ಬಂದಾಗಿನಿಂದ ಈ ಒಂದು ಧರ್ಮಸ್ಥಳ ಪ್ರಕರಣದಲ್ಲಿ ಏನಾಗಿದೆ ಅಂತೂ ಅತಿ ಹೆಚ್ಚು ಕುತೂಹಲ ಹುಟ್ಟಿತ್ತು ಜನರಲ್ಲಿ. ಯಾಕಂದರೆ ಆತ ಸಾಮಾನ್ಯವಾದ ಒಂದು ಆರೋಪವನ್ನು ಮಾಡಿರಲಿಲ್ಲ. ಧರ್ಮಸ್ಥಳದ ಒಂದು ಸುತ್ತಮುತ್ತಲಿನ ಭಾಗದಲ್ಲಿ ನೂರಾರು ಶವಗಳನ್ನು ನಾನೇ ಹೂತು ಹಾಕಿದ್ದೇನೆ, ಅದಕ್ಕೆ ಖುದ್ದು ನಾನೇ ಸಾಕ್ಷಿ, ಅಲ್ಲಿ ಅನ್ಯಾಯಕ್ಕೆ ಒಳಗಾದವರಿಗೆ ನಾನು ನ್ಯಾಯ ಕೊಡಿಸೋಕೆ ಅಂತ ಬಂದಿದ್ದೀನಿ, ನಾನು ಸಾಕ್ಷಿ ಹೇಳೋಕ್ಕೆ ಬಂದಿದ್ದೀನಿ ಅಂತ ಹೇಳಿ ಈತ ದಿಢೀರಂತ ಪ್ರತ್ಯಕ್ಷ ಆಗ್ತಾನೆ. ಆಗಿನಿಂದ ಈ ಒಂದು ವಿಚಾರ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ, ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ವಿಷಯ ಚರ್ಚೆ ಆಗುತ್ತೆ. ಆದರೆ ಅಷ್ಟೆಲ್ಲ ಆದಮೇಲೆ ಈಗ ಈ ಒಂದು ವಿಷಯ ಒಂದು ಫೈನಲ್ ಹಂತಕ್ಕೆ ಬಂದಿರುವಂಥದ್ದು. ಈ ಮಾಸ್ಕನ್ನು ಹಾಕ್ಕೊಂಡು ಬಂದಿದ್ದಂಥ ವ್ಯಕ್ತಿ ಏನಿದ್ದ, ಅನಾಮಿಕ ವ್ಯಕ್ತಿ ಏನಿದ್ದ, ಆತನಿಗೆ ನಾನಾ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಆದರೆ ಆ ಮಾಸ್ಕ್ ಮ್ಯಾನ್ನ ನಿಜವಾದ ಹೆಸರು, ನಿಜವಾದ ಮುಖ ಎಲ್ಲವೂ ಕೂಡ ಈಗ ಗೊತ್ತಾಗಿದೆ. ಆತನ ಮುಖವಾಡ ಈಗ ಬಯಲಾಗಿದೆ. ಆತ ಯಾರು, ಏನು, ಎಲ್ಲಿಂದ ಬಂದಿದ್ದ, ಆತ ಮಾಡಿದ ಆರೋಪ ನಿಜಾನ ಸುಳ್ಳ, ಈ ಎಲ್ಲ ವಿಚಾರಗಳು ಈಗ ಸತ್ಯಾಂಶಕ್ಕೆ ತಿರುಗ್ತಾ ಇದೆ. ಸತ್ಯದ ಒಂದು ದರ್ಶನ ಆಗ್ತಾ ಇದೆ ಈ ನಿಟ್ಟಿನಲ್ಲಿ. ಇದೇ ವಿಚಾರವಾಗಿ ಇನ್ನು ಈ ಒಂದು ಬುರುಡೆ ತೋರಿಸ್ತೀನಿ ಅಂತ ಬಂದಿದ್ದ ಈ ವ್ಯಕ್ತಿಯ ಒಂದು ಬುರುಡೆ ಪುರಾಣ ಅಥವಾ ಬುರುಡೆ ಗ್ಯಾಂಗ್, ಈತನ ಜೊತೆ ಯಾರೆಲ್ಲ ಇದ್ದರು, ಯಾಕೆ ಈ ಒಂದು ಪ್ಲಾನನ್ನು ಮಾಡಿದ್ರು, ಇವರ ಒಂದು ಉದ್ದೇಶ ಏನಾಗಿತ್ತು, ಅದೆಲ್ಲದೂ ಕೂಡ ಈಗ ಒಂದೊಂದಾಗಿ ಗೊತ್ತಾಗ್ತಾ ಇದೆ, ಜನಕ್ಕೆ ಬೆಳಕಿಗೆ ಬರ್ತಾ ಇದೆ. ಹಾಗಾದರೆ ಈ ಒಂದು ಚೆನ್ನಯ್ಯ ಅಂತ ಆತನ ಹೆಸರು, ನಿಜವಾದ ಹೆಸರು ಅಂತ ಚಿನ್ನಯ್ಯ ಅನ್ನುವಂಥ ಆತನ ಹೆಸರು ನಿಜವಾದ ಹೆಸರು. ಯಾಕಂದರೆ ಈ ಹಿಂದೆ ಆತನ ಹೆಸರನ್ನು ಭೀಮಾ ಅಂತ ಹೇಳಲಾಗ್ತಾ ಇತ್ತು, ಆದರೆ ಅದಲ್ಲ, ಆತನ ನಿಜವಾದ ಹೆಸರು ಚಿನ್ನಯ್ಯ ಅಂತ ಈಗ ಗೊತ್ತಾಗಿದೆ. ಆತ ಮುಖಕ್ಕೆ ಹಾಕ್ಕೊಂಡಿದ್ದಂಥ ಒಂದು ಮಾಸ್ಕನ್ನು ಕೂಡ ಈಗ ತೆಗೆಯಲಾಗಿದೆ. ಜನರ ಮುಂದೆ ಆತ ಇದೇ ರೀತಿ ಇದ್ದಾನೆ ಅಂತ ಕೂಡ ತೋರಿಸಲಾಗಿದೆ. ಹಾಗಾದರೆ ಈ ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿ ಯಾರು, ಎಲ್ಲಿಂದ ಬಂದ, ಯಾಕೆ ಈತ ಈ ಥರ ಒಂದು ಹೇಳಿಕೆಗಳನ್ನು ಕೊಟ್ಟ, ಈ ಒಂದು ಬುರುಡೆ ಗ್ಯಾಂಗ್ಗೆ ಈತ ಬಂದು ಸೇರಿಕೊಂಡಿದ್ದಾದರೂ ಹೇಗೆ, ಜನರ ಮತ್ತು ಸಮಾಜದ ಒಂದು ದಿಕ್ಕು ತಪ್ಪಿಸುವಂತಹ ಕೆಲಸ ಮಾಡಿದ ಈತ ಅಥವಾ ಈತನ ಉದ್ದೇಶ ಏನಾಗಿತ್ತು, ಈತ ಈ ಹಿಂದೆ ಯಾರಾದರೂ ಅಂದರೆ ಈತನ ಹಿಂದೆ ಯಾರಾದರೂ ಇದ್ದಾರಾ, ಈತ ಹಿಂದೆ ಏನು ಮಾಡ್ತಾ ಇದ್ದ, ಯಾಕೆ ಈತನಿಂದ ಯಾರಾದರೂ ಈ ಥರ ಹೇಳಿ ಏನಾದರೂ ಮಾಡಿಸಿದ್ರ ಅಥವಾ ಈತೆ ಬಂದಿದ್ದು ಈತ ನ್ಯಾಯ ಕೊಡಿಸುವ ಉದ್ದೇಶದಿಂದನ ಅಥವಾ ಯಾರಾದರೂ ಆಮಿಷಕ್ಕೆ ಒಳಪಡಿಸಿರೋ ಈತಗೆ ದುಡ್ಡು ಕೊಡ್ತೀವಿ ಅಂತ, ಇವೆಲ್ಲ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಈ ಚಿನ್ನಯ್ಯ ಏನಿದ್ದಾನೆ, ಈತನ ತಂದೆ ನಂಜಯ್ಯ ಅಂತ ಈಗ ಗೊತ್ತಾಗಿದೆ. ಇವರು ಮೂಲತಃ ತಮಿಳುನಾಡಿನವರು ಅಂತ ಹೇಳಲಾಗುತ್ತೆ. ಈ ಹಿಂದೆ ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳಿದರು, ಆ ದೂರದಾರ ಏನಿದಾನಲ್ಲ ವ್ಯಕ್ತಿ, ಆತ ತಮಿಳುನಾಡು ಮೂಲದವರು ಅಂತ ಹೇಳಿದರು. ಆ ಮಾತು ಕೂಡ ಈಗ ನಿಜ ಆಗಿದೆ. ಆದರೆ ಇವರು ತಮಿಳುನಾಡವರೇ ಆದರೂ ಕೂಡ ಸುಮಾರು ವರ್ಷಗಳ ಹಿಂದೆಯೇ ಇವರು ಮಂಡ್ಯ ಜಿಲ್ಲೆಯ ಚಿಕ್ಕಬಳ್ಳಿ ಎನ್ನುವಂಥ ಒಂದು ಗ್ರಾಮಕ್ಕೆ ಬಂದು ವಲಸೆ ಬಂದು ಅಲ್ಲೇ ನೆಲೆಸಿರ್ತಾರೆ. ಸುಮಾರು ವರ್ಷಗಳ ಕಾಲ ಅವರವ್ರ ಕುಟುಂಬದ ಸಮೇತ ಬಂದಿರ್ತಾರೆ. ಇನ್ನು ಈ ಚಿನ್ನಯ್ಯ 1980ರಲ್ಲಿ ಹುಟ್ಟುತ್ತಾನೆ, ಜನನ ಆಗುತ್ತೆ. ಆತ ನಂತರ 1987ರಲ್ಲಿ ಶಾಲೆಗೆ ಹೋಗ್ತಾನೆ, ಶಾಲೆಗೆ ಸೇರ್ಕೊಳ್ತಾನೆ. ಗೌರ್ಮೆಂಟ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಕೂಡ ಶುರು ಮಾಡ್ತಾನೆ. ಹೀಗೆ ಈತ ಓದ್ತಿರ್ಬೇಕಾದ್ರೆ, ಶಾಲೆಗೆ ಹೋಗ್ತಾ ಇರಬೇಕಾದ್ರೆ 1995ರಲ್ಲಿ ಆತಗೆ ಏನನ್ಸುತ್ತೆ ಏನೋ, ಆತಗ ಓದೋ ಒಂದು ವಿಷಯದಲ್ಲಿ ಆಸಕ್ತಿ ಇತ್ತು ಇಲ್ಲ ಗೊತ್ತಿಲ್ಲ, ಶಾಲೆಯನ್ನು ಬಿಟ್ಟುಬಿಡ್ತಾನೆ. ಶಾಲೆಯನ್ನು ಬಿಟ್ಟು ಸುಮ್ಮನೆ ಇರ್ತಾನೆ. ಈ ಬಗ್ಗೆ ಕೂಡ ಅಧಿಕೃತವಾಗಿ ದಾಖಲೆಗಳು ಸಿಕ್ಕಿದೆ, ಅದು SIT ಪೊಲೀಸರ ಹತ್ರ ಕೂಡ ಇದೆ. ಈತ ಇನ್ನೇನು ಈ ಥರ ಶಾಲೆ ಬಿಟ್ಟು ಮನೇಲಿ ಕೂತಿರ್ತಾನೆ. ಇನ್ನೂ ಒಂದು ಕಡೆ 1994ರಲ್ಲಿನೇ ಚಿನ್ನಯ್ಯನ ಅಕ್ಕ ಒಬ್ಬರು ಇರ್ತಾರೆ, ಅವರು ಉಜಿರೆಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಕೆಲಸ ಮಾಡ್ತಿರುವಾಗ ಏನು ಮಾಡ್ತಾನೆ ಅಂದರೆ, ಇನ್ನೇನು ಈತ ಕೂಡ ಈ ಕಡೆ ಶಾಲೆ ಬಿಟ್ಟು ಮನೇಲಿ ಕೂತಿರ್ತಾನೆ. ಅವರ ಅಕ್ಕ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ನಾನು ಇಲ್ಲಿದ್ದೇನು ಮಾಡೋದು, ನನ್ನ ಅಕ್ಕನ ಹತ್ರ ಹೋಗಿ ಏನಾದರೂ ಕೆಲಸ ಮಾಡೋಣ ಅಂತ ಆತ ಅವರ ಅಕ್ಕನ ಹತ್ರ ಹೋಗ್ತಾನೆ. ಹೋಗಿ ಅಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾನೆ. ಉಜಿರೆಗೆ ಹೋಗಿ ಅಲ್ಲಿ ಕೆಲಸಕ್ಕೆ ಸೇರ್ಕೊತಾನೆ. ಆದರೆ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಒಂದು ಸ್ವಲ್ಪ ವರ್ಷ ಕೆಲಸ ಮಾಡ್ತಾನೆ. ಕೆಲಸ ಮಾಡಿ ಮತ್ತೆ ಆತ ಮಂಡ್ಯಗೆ ಹೋಗಲಿಲ್ಲ, ವಾಪಸ್ಸು ತಮಿಳುನಾಡಿಗೆ ಹೋಗ್ತಾನೆ. ಈ ಹಿಂದೆ ಆತನ ಮಾಜಿ ಹೆಂಡತಿ ಕೂಡ ಹೇಳಿರ್ತಾಳೆ, ನಾವು ಧರ್ಮಸ್ಥಳದಲ್ಲಿ ಇದ್ವಿ, ಕೆಲಸ ಮಾಡ್ಕೊಂಡಿದ್ವಿ, ಅಲ್ಲಿ ಸಣ್ಣ ಪುಟ್ಟ ಕೆಲಸ, ಇವರು ಕಸ ಹೊಡೆಯೋ ಕೆಲಸ, ಬಾತ್ರೂಮ್ ತೊಳೆಯುವಂಥ ಕೆಲಸ, ಈ ಥರದ ಒಂದು ಕೆಲಸಗಳನ್ನು ಮಾಡ್ಕೊಂಡಿದ್ವಿ, 7 ವರ್ಷಗಳ ಕಾಲ ನಾವು ಅಲ್ಲಿದ್ವಿ ಅಂತ ತನ್ನ ಮಾಜಿ ಹೆಂಡತಿ ಕೂಡ ಹೇಳ್ಕೊಂಡಿದ್ದು. ಅವರು ಕೂಡ ಮಂಡ್ಯ ಮೂಲದವರೇ ಆಗಿದ್ದರು ಹಿಂದೆ. ಮತ್ತು ಆತನ ಸ್ನೇಹಿತ, ಚಿನ್ನಯ್ಯನ ಸ್ನೇಹಿತ ಮತ್ತು ಅವರ ಊರಿನ ವ್ಯಕ್ತಿಗಳು ಕೂಡ ಎಲ್ಲರೂ ಕೂಡ ಈತನ ಬಗ್ಗೆ ಹೇಳಿರ್ತಾರೆ, ಆತ ಸರಿ ಇರಲಿಲ್ಲ ವ್ಯಕ್ತಿ, ಬರೀ ಸುಳ್ಳು ಹೇಳ್ತಾ ಇದ್ದ.
ಈ ರೀತಿಯಾದ ನೆಗೆಟಿವ್ ಮಾತುಗಳನ್ನೇ ಈ ಒಂದು ಚಿನ್ನಯ್ಯನ ಬಗ್ಗೆ ಹೇಳಿರ್ತಾರೆ. ಅದೆಲ್ಲದೂ ಕೂಡ ಈಗ ನಿಜಾನೇ ಆಗ್ತಾ ಇದೆ. ಈತ ಏನು ಅಲ್ಲಿ ಕೆಲಸ ಬಿಟ್ಟು ತಮಿಳುನಾಡಿಗೆ ಹೋಗ್ತಾನೆ. ಹೋಗಿ ಅಲ್ಲಿ ಈ ಒಂದು 2 ವರ್ಷಗಳ ಹಿಂದೆ ಆತ ತಮಿಳುನಾಡಿನ ಇರೋಡ್ ಬಳಿ ಇರುವಂತಹ ಒಂದು ಚಿಕ್ಕರಸಿ ಪಾಳ್ಯ ಅಂತ ಇರುತ್ತೆ, ಅಲ್ಲಿ ಒಂದು ಫ್ಯಾಕ್ಟ್ರಿನಲ್ಲಿ ಕೆಲಸಕ್ಕೆ ಸೇರ್ಕೊಂಡಿರ್ತಾನೆ. ಈಗ ಕೆಲಸಕ್ಕೆ ಸೇರ್ಕೊಂಡು ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಕೆಲಸ ಮಾಡಿಕೊಂಡು ಇದ್ದವನನ್ನು ನೋಡಿ, ನಮ್ಮ ರಾಜ್ಯದಲ್ಲೇ ಒಂದು ದೊಡ್ಡ ಒಂದು ಪ್ರಕರಣ ಸುದ್ದಿ ಏನಿದು ಹೋರಾಟ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಬಹಳ ವರ್ಷಗಳಿಂದ 2012ರಿಂದ ಕೂಡ ಅಂತಂದರೆ ಅದು ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂಥ ವಿಚಾರ. ಇದೇ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟವರಾಗಿರುವಂತಹ ಸೌಜನ್ಯ ಅವರ ಅಜ್ಜ ಅವರೇನು ಮಾಡ್ತಾರೆ, ಅವರೇ ಸ್ವತಃ ಈ ಒಂದು ಚಿನ್ನಯ್ಯನನ್ನು ಉಜಿರೆಗೆ ಕರೆಸ್ಕೊಂಡಿರ್ತಾರೆ. ಅಲ್ಲಿ ಆತನಿಗೆ ಕೆಲಸವನ್ನು ಕೂಡ ಕೊಡಿಸಿರ್ತಾರೆ. ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸಕ್ಕೆ ಸೇರಿಸಿರ್ತಾರೆ ಸೌಜನ್ಯ ಅವರ ಅಜ್ಜ ಅಂದರೆ ತಾತ. ಈ ನಂತರ ಧರ್ಮಸ್ಥಳದಲ್ಲಿ ಆತ ಈ ರೀತಿ ಕೆಲಸಗಳನ್ನು ಮಾಡ್ಕೊಂಡಿರ್ತಾನೆ. ಕೆಲಸಕ್ಕೆ ಸೇರ್ಕೊಂಡ ಮೇಲೆ ಏನಾಗುತ್ತೆ ಅಂದ್ರೆ ಆತ ಅಲ್ಲಿ ಕೆಲಸ ಮಾಡ್ತಾ ಏನು ಮಾಡ್ತಾರೆ, ಆ ಧರ್ಮಸ್ಥಳದಲ್ಲಿ ಕೂಡ ಕೆಲಸಕ್ಕೆ ಸೇರ್ಕೊತಾನೆ. ಅದಾದ ಸ್ವಲ್ಪ ದಿನದಲ್ಲಿ ಆತನ ಮೇಲೆ ಏನೋ ಕೆಲವೊಂದು ಆರೋಪಗಳು ಬರುತ್ತೆ, ಏನೋ ಸರಿಯಾಗಿ ಕೆಲಸ ಮಾಡ್ತಿಲ್ವೋ, ಇನ್ನು ಬೇರೆ ಏನೋ ಒಂದು ಕಾರಣಗಳು ಇರ್ಬೋದು. ಅದಕ್ಕೆ ಆತನ ಅಲ್ಲಿಂದ ಕೆಲಸದಿಂದ ತೆಗೆದು ಕಳಿಸಿರ್ತಾರೆ. ಆ ಕೆಲಸದಿಂದ ತೆಗೆದು ಕಳಿಸಿದ ಮೇಲೆ ಆತ ಮತ್ತೆ ಏನು ಮಾಡ್ತಾನೆ, ಆತ ಮತ್ತೆ ತಮಿಳ್ನಾಡಿಗೆ ಹೋಗ್ತಾನೆ. ಕೆಲಸ ಇಲ್ಲಿ ಬರೋದು ಮತ್ತೆ ಅಲ್ಲಿಗೆ ಹೋಗೋದು, ಇಲ್ಲಿ ಬರೋದು ಮತ್ತೆ ಅಲ್ಲಿಗೆ ಹೋಗಿ, ಈ ಥರ ಆಗುತ್ತೆ. ಆತನ ಒಂದು ಅಲ್ಲಿ ನಡವಳಿಕೆ ಸರಿ ಇರಲಿಲ್ವೋ ಏನೋ ಗೊತ್ತಿಲ್ಲ, ಆತನ ಕೆಲಸದಿಂದ ತೆಗೆದು ಕಳಿಸಿರ್ತಾರೆ. ಈಗ ಕೆಲಸದಿಂದ ತೆಗೆದು ಕಳಿಸಿದ ಮೇಲೆ ಈತ ಏನು ಮಾಡ್ತಾನೆ ಅಂದರೆ ಇದೇ ರೀತಿಯಾಗಿ ಎಷ್ಟು ದಿನ ಅಂತ ಏನೋ ಒಂದು ಯೋಚನೆ ಮಾಡ್ಕೊಂಡು ಅಲ್ಲಿ ಇರ್ತಾನೆ. ಆಮೇಲೆ ಈ ಒಂದು ವಿಚಾರ ಏನೋ ಒಂದು ಬೆಳಕಿಗೆ ಬರುತ್ತೆ. ಬಂದಾಗ ಆತ ಏನು ಮಾಡ್ತಾನೆ ಅಂತಂದರೆ ಇಷ್ಟು ದಿನ ಏನು ಈಗ ಬುರುಡೆ ಬಿಟ್ಟಿದ್ನಲ್ಲ, ಇದು ಕೂಡ ಒಂದು ಕಾರಣ ಆಗಿರ್ಬೋದು ಅಂತ ಅನಿಸ್ತಿದೆ ಕೆಲವರಿಗೆ. ಯಾಕಂದರೆ ಧರ್ಮಸ್ಥಳದಿಂದ ಕೆಲಸವನ್ನು ಬಿಟ್ಟು ಕಳಿಸಿದ್ರಲ್ಲ, ತೆಗೆದುಹಾಕಿದ್ರಲ್ಲ, ಆ ಒಂದು ಕಾರಣದಿಂದ ಕೂಡ ಈತ ಈ ರೀತಿ ಏನಾದರೂ ಆರೋಪ ಮಾಡಿದಾನ ಅನ್ನೋವಂಥ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇರುವಂಥದ್ದು. ಇನ್ನು ಈಗ ಮತ್ತೆ ಈತ ಏನು ಮಾಡ್ತಾನೆ ಅಂದರೆ ಉಜಿರೆಗೆ ಬರ್ತಾನೆ. ಯಾಕೆ ಬರ್ತಾನೆ ಅಂತಂದರೆ ಆತ ಸುಮ್ಮನೆ ಬರಲಿಲ್ಲ, ಒಂದು ದೊಡ್ಡ ಆರೋಪವನ್ನು ತಡ್ಕೊಂಡು ಬರ್ತಾನೆ. ಅದರ ಜೊತೆಗೆ ಒಂದು ಬುರುಡೆ ಬಿಟ್ಟಿರ್ತಾನಲ್ಲ ತೋರಿಸ್ತೀನಿ ಅಂತ, ಆತ ಬುರುಡೆ ಗ್ಯಾಂಗ್ನೊಂದಿಗೆ ಸೇರ್ಕೊತಾನೆ. ಯಾವಾಗ ಇದೇ ಒಂದು ಮೇನ್ ಆಗಿರೋಂಥ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಸಂಪರ್ಕಕ್ಕೆ ಬರ್ತಾನೆ. ಯಾರೋ ಒಂದು ಈ ಒಂದು ಷಡ್ಯಂತ್ರವನ್ನು ಮಾಡಬೇಕಂತ ಇರ್ತಾರಲ್ಲ ಅವರ ಒಂದು ಸಂಪರ್ಕಕ್ಕೆ ಬರ್ತಾನೆ. ಹತ್ಯೆಯಾದ ಒಂದು ಸೌಜನ್ಯ ಮಾವನಿಂದ ಏನಾಗುತ್ತೆ ಅಂದರೆ ತಿಮರೋಡಿಗೆ ಚಿನ್ನಯ್ಯನ ಒಂದು ಪರಿಚಯ ಆಗುತ್ತೆ. ತಿಮರೋಡಿ ಮತ್ತು ಅವ್ರ ಮಾವ ಏನಿರ್ತಾರಲ್ಲ ಅವರಿಗೆ ಪರಿಚಯ ಆಗುತ್ತೆ ಈ ವ್ಯಕ್ತಿಯ. ಅವರೆಲ್ಲ ಸೇರಿಕೊಂಡು ಏನು ಮಾಡ್ತಾರೆ, ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ. ಹೀಗಾಗಿ ಇದೇ ರೀತಿಗೆ ಹಲವು ಸುಳ್ಳುಗಳನ್ನು ಸೃಷ್ಟಿಸ್ತಾರೆ. ಸುಳ್ಳಿನ ಒಂದು ಸರಮಾಲೆಗಳನ್ನು ಮಾಡಿ ಒಂದು ಪ್ಲಾನನ್ನು ಹಾಕಿ ಪಾತ್ರಧಾರಿಯನ್ನಾಗಿ ಈ ಒಂದು ಚಿನ್ನಯ್ಯನನ್ನು ಮಾಡಿ ಮುಂದಕ್ಕೆ ತಳ್ತಾರೆ. ನೀನು ಹೋಗು ಈ ರೀತಿಯಾಗಿ ಹೇಳು ಅಂತ. ಸಿಂಪಲಾಗಿ ಹೇಳ್ಬಿಡ್ತೀನಿ. ಈ ಒಂದು ಬುರುಡೆ ಕತೆ ಹೆಂಗೆ ಹುಟ್ಟುಕೊಳ್ತು ಅಂತ ನೋಡ್ಬಿಡೋದಾದರೆ ನೋಡಿ, ಜೂನ್ 22 ಬೆಂಗಳೂರಿನ ವಕೀಲರಾದಂತಹ ಓಜಸ್ವಿ ಗೌಡ, ಸಚಿನ್ ಮತ್ತು ಎಸ್ ದೇಶಪಾಂಡೆ ಒಂದು ಹೆಸರಿನ ಪತ್ರ ಒಂದು ಸಾಮಾಜಿಕ ಜಾಲತಾಣದಿಂದ ವೈರಲ್ ಆಗ್ತಾ ಇರುತ್ತೆ. ಧರ್ಮಸ್ಥಳದಲ್ಲಿ 100 ಶವ ಹೂತ ಬಗ್ಗೆ ಆರೋಪಿಸಲಾಗಿರುತ್ತೆ ಅದರಲ್ಲಿ. ಇನ್ನು ಜೂನ್ 3ನೇ ತಾರೀಕು ವಕೀಲರಿಂದ ಧರ್ಮಸ್ಥಳ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ದೂರಿನ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೂಡ ಕೊಟ್ಟಿರ್ತಾರೆ. ಅದೇ ಜೂನ್ 4ನೇ ತಾರೀಕು ಈ ದೂರನ್ನು ತಗೊಳ್ತಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಇದಕ್ಕೆ FIR ಅನ್ನು ಕೂಡ ಮಾಡ್ತಾರೆ. ತನಿಖೆಯನ್ನು ಮಾಡೋಕ್ಕೆ ಕೂಡ ಶುರು ಮಾಡ್ತಾರೆ. ಜೂನ್ 11ರಂದು ಬೆಳ್ತಂಗಡಿ ಕೋರ್ಟ್ಗೆ ತಲೆಬುರುಡೆ ಸಮೇತವಾಗಿ ಹಾಜರಾಗ್ತಾನೆ ಈ ಒಬ್ಬ ಅನಾಮಿಕ ವ್ಯಕ್ತಿ, ಏನೀಗಿದ್ದಾನೆ ಚಿನ್ನಯ್ಯ ಅನ್ನೋದು. ಆತ ಹೇಳ್ತಾನೆ, ಏನು ದೂರು ಹೇಳ್ತಾನೆ ಅಲ್ಲಿ, 13 ಸ್ಥಳದಲ್ಲಿ ನಾನು ಅನಾಥ ಶವಗಳನ್ನು ಹೂತಿದ್ದೀನಿ ಅಂತ ಕೋರ್ಟ್ಗೆ ಮಾಹಿತಿಯನ್ನು ಕೊಡ್ತಾನೆ. ಈ ವೇಳೆ ಸಾಕ್ಷಿಯನ್ನು ಅಂದರೆ ಸಂಗ್ರಹಣೆ ಮಾಡಬೇಕು, ಅಂದರೆ ಸಂರಕ್ಷಿಸಬೇಕು. ಸಂರಕ್ಷಣೆಯ ಒಂದು ಅಡಿಯಲ್ಲಿ ದೂರುದಾರನ ಪರಿಚಯ ಏನಿರುತ್ತೆ ಅದನ್ನು ಮರೆಮಾಚಿ ರಕ್ಷಣೆ ಮಾಡಿರಿ ಅಂತ ಕೋರ್ಟ್ ಆದೇಶವನ್ನು ಕೊಡುತ್ತೆ. ಅದೇ ರೀತಿ ಪೊಲೀಸರು ಕೂಡ ಮಾಡ್ತಾರೆ. ಇನ್ನು ತನಿಖಾ ಏಜೆನ್ಸಿಗಳು ವಕೀಲರ ಒಂದು ಒತ್ತಾಯ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಸರ್ಕಾರ SIT ಟೀಮನ್ನು ಕೂಡ ರಚನೆ ಮಾಡುತ್ತೆ. ಜುಲೈ 28ನೇ ತಾರೀಕು ಏನಾಗುತ್ತೆ ಅಂದರೆ ಸ್ಥಳ ಮಹಜರು ಆರಂಭ ಆಗುತ್ತೆ. 13 ಸ್ಥಳಗಳನ್ನು ಗುರುತಿಸ್ತಾರೆ SIT ತಂಡ. ಆನಂತರ ಜುಲೈ 29ನೇ ತಾರೀಕು ಅಸ್ತಿತ್ವಗಳ ಪತ್ತೆಗೆ ಕಾರ್ಯಾಚರಣೆ ಆರಂಭವಾಗುತ್ತೆ. ಮೊದಲು 3 ದಿನ ಹುಡುಕ್ತಾರೆ, ಎಲ್ಲೂ ಏನು ಕುರುಹುಗಳು ಸಿಗೋದೇ ಇಲ್ಲ. ಆದರೆ ಜುಲೈ 31ನೇ ತಾರೀಕು 6ನೇ ಸ್ಥಳದಲ್ಲಿ ಉತ್ಖನನ ನಡೆಸಿದಂತಹ ಸಮಯದಲ್ಲಿ ಏನಾಗುತ್ತೆ ಅಂದರೆ ಮಾನವನ ತಲೆಬುರುಡೆಗಳು, ಕೆಲವು ಮೂಳೆಗಳು ಪತ್ತೆ ಆಗುತ್ತೆ ಅಷ್ಟೇ. ಆನಂತರ 13 ಕಡೆಯಲ್ಲಿ ಹುಡುಕಿದ್ರೂ ಕೂಡ ಏನಾಗುತ್ತೆ ಅಂದರೆ ಎಲ್ಲಿ ಏನು ಸಿಗಲ್ಲ. 6ನೇ ಒಂದು ಸ್ಥಳದಲ್ಲಿ ಬಿಟ್ಟರೆ 6ನೇ ಪಾಯಿಂಟಲ್ಲಿ. ಇದಾದ ನಂತರ ಈ ಒಂದು ಕಾರ್ಯಾಚರಣೆ ಬಗ್ಗೆ ಜನರಲ್ಲಿ ಮತ್ತು ಹಲವರಲ್ಲಿ ಟೀಕೆ ಶುರುವಾಗುತ್ತೆ. ಆ ಸ್ಥಳದ ಒಂದು ಪಾವಿತ್ರತೆಯನ್ನು ಇವರು ಹಾಳು ಮಾಡೋಕ್ಕೆ ಈ ರೀತಿ ತನಿಖೆ ಮಾಡ್ತಾ ಇದ್ದಾರೆ ಅಂತ ಕೆಲವೊಂದು ಆರೋಪಗಳು ಕೇಳಿಬರುತ್ತೆ. ಜನರು ಆಕ್ರೋಶಕ್ಕೆ ಒಳಗಾಗ್ತಾರೆ. ಆಗ ಉತ್ಖನನವನ್ನು
ಸರ್ಕಾರ ನಿಲ್ಲಿಸುತ್ತೆ ತಾತ್ಕಾಲಿಕವಾಗಿ. ಇನ್ನು ಆಗಸ್ಟ್ 22ನೇ ತಾರೀಕು ಅನಾಮಿಕ ದೂರುದಾರ ಏನಿದನಲ್ಲ ಆತನನ್ನು ಆತ ಹೇಳಿದಂಥ ಕೆಲವೊಂದು ವಿಚಾರಗಳು ಸುಳ್ಳು ಅಂತ ಗೊತ್ತಾದಾಗ ತೀವ್ರ ವಿಚಾರಣೆ ಮಾಡಲಾಗುತ್ತೆ SIT ತಂಡದಿಂದ. ಇನ್ನು ಅದರ ನಂತರ ಆಗಸ್ಟ್ 23ನೇ ತಾರೀಕು ದೂರುದಾರ ಈ ಚಿನ್ನಯ್ಯನನ್ನು ನಸುಕಿನ ಜಾವದಲ್ಲೇ ಏನು ಮಾಡ್ತಾರೆ SIT ತಂಡ ಬಂಧಿಸಿಬಿಡುತ್ತೆ. ಯಾಕಂತಂದರೆ ಇದು ಹೇಳಿದ್ದೆಲ್ಲ ಕೆಲವೊಂದು ವಿಚಾರಗಳು ಯಾವುದು ಸರಿ ಇರಲಿಲ್ಲ, ಸುಳ್ಳಾಗ್ತದೆ. ಆತ ತೋರಿಸಿದ ಜಾಗದಲ್ಲಿ ಒಂದು ಸ್ಥಳದಲ್ಲಿ ಬಿಟ್ಟು ಬೇರೆ ಎಲ್ಲೂ ಏನೂ ಸಿಕ್ಕಿರಲಿಲ್ಲ. ಹೀಗಾಗಿ ಈತ ಏನೋ ಒಂದು ಸುಳ್ಳು ಹೇಳ್ತಾ ಇದ್ದಾನೆ, ಈತನ ಮಾತಿನಲ್ಲಿ ಸತ್ಯಾಂಶ ಕಾಣ್ತಿಲ್ಲ ಅಂತ ದೃಷ್ಟಿಯಲ್ಲಿ ಈಗ ಆತನನ್ನು ಬಂಧಿಸಲಾಗಿದೆ, ಕಸ್ಟಡಿಗೆ ತೆಗೆದುಕೊಳ್ಳಲಾಗುತ್ತೆ. ಆನಂತರ ಏನು ವಿಚಾರಣೆ ಇರುತ್ತೆ ಅದನ್ನೆಲ್ಲ ಮಾಡ್ತಾ ಹೋಗ್ತಾರೆ. ಆದರೆ ಇಷ್ಟೆಲ್ಲ ಆದರೂ ಕೂಡ ಈ ಚಿನ್ನಯ್ಯ ಏನು ಹೇಳ್ತಾನೆ ಅಂತಂದರೆ, ಅರೆಸ್ಟ್ ಆದಮೇಲೂ ಕೂಡ ಇದು ಹೇಳೋದು ಒಂದೇ ಮಾತಲ್ಲಿ ನಿಂತಿರ್ತಾನೆ. ಅದೇನು ಅಂತಂದರೆ, ಶವ ನಾನು ಹೂತಿರೋದಂತೂ ನಿಜ, ನೀವೇನಾದರೂ ಕೇಳಿ ಅಂತ ಈತ ನ್ಯಾಯಾಲಯದಲ್ಲಿ ಮುಂದೆ ಹೋಗಿ ಹೇಳಿಕೆಯನ್ನು ಕೊಡ್ತಾನೆ. SIT ತಂದ ಆತನ ಬಂಧಿಸಿದ ಮೇಲೆ ಕೂಡ ಶನಿವಾರ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರೂ ಕೂಡ ಅಲ್ಲಿ ನ್ಯಾಯಾಧೀಶರ ಮುಂದೆ ಈತ ಹೇಳೋದು ಒಂದೇ ಮಾತು, ನಾನು ಶವಗಳನ್ನು ಹೂತಿರೋದು ನಿಜ, ಆದರೆ ಅಲ್ಲಿ ಸಾಕ್ಷಿಗಳು ಅಸ್ಥಿಪಂಜರಗಳು ಸಿಕ್ಕಿಲ್ಲ, ಆ ಕಾರಣದಿಂದ ನನ್ನ ಪೊಲೀಸರು ಬಂಧಿಸಿದ್ದಾರೆ ಅಷ್ಟೇ, ಬಟ್ ನಾನು ಹೇಳ್ತಿರೋ ಮಾತು ಮಾತ್ರ ನಿಜ ಅಂತ ಇದೇ ಒಂದು ಮಾತಲ್ಲಿ ನಿಂತಿರ್ತಾನೆ. ಆದರೆ ಈತನಿಗೆ ಸಪೋರ್ಟಿವ್ ಆಗಿ ಏನು ನಿಂತಿರ್ತಾರೆ ಈತ ಆರೋಪ ಮಾಡ್ಕೊಂಡು ಬಂದಾಗ ಆತನಿಂದ ಇದ್ದವರು ಈಗ ಈತನನ್ನು ಬಂಧಿಸಿದ ಮೇಲೆ ಯಾರೂ ಕೂಡ ಜೊತೆಗೆ ನಿಲ್ತಾ ಇಲ್ಲ, ಎಲ್ಲರೂ ಉಲ್ಟಾ ಹೊಡಿತಾ ಇದ್ದಾರೆ. ಅದರಲ್ಲಿ ನೋಡಿ, ಈ ಚೆನ್ನಯ್ಯನನ್ನು ಬಂಧಿಸ್ತಾರಲ್ಲ, ಆತನ ಬಂಧಿಸಿದಾಗ ಇದು ಮಟ್ಟಣ್ಣನವರು ಹೇಳ್ತಾರೆ, ಆತನಿಗೆ ಒಂದು ಟೆಸ್ಟ್ ಪರೀಕ್ಷೆಯನ್ನು ಮಾಡಿಸಿ, ಅದು ಯಾವುದು ಅಂದರೆ ನಾರ್ಕೋ ಅನಾಲಿಸಿಸ್ ಒಂದು ಟೆಸ್ಟ್ ಇದೆ, ಅದನ್ನು ಮಾಡಿ ಅವಾಗ ಸತ್ಯಾಂಶ ಹೊರಗೆ ಬರುತ್ತೆ. ಆದರೆ ಒಂದು ತಿಳ್ಕೊಳ್ಳಿ, ಪೊಲೀಸರು ಈ ಚಿನ್ನಯ್ಯನನ್ನು ಬಂಧಿಸಿದ್ದಾರೆ ಅಂತಂದರೆ ಅದನ್ನು ಯಾರು ಕೂಡ ತಪ್ಪಾಗಿ ಭಾವಿಸಬಾರದು. ಹೀಗಾಗಿ ಈತನನ್ನು ಈ ಒಂದು ಪರೀಕ್ಷೆಗೆ ಒಳಪಡಿಸಿದರೆ ಸತ್ಯಾಂಶ ಹೊರಗೆ ಬರುತ್ತೆ. ಆತನನ್ನು ಬಂಧಿಸಿರೋದು ಸರಿಯೇ, ಯಾಕಂತಂದರೆ SIT ಅಧಿಕಾರಿಗಳಿಗೆ ಈ ಒಂದು ವಿಚಾರದಲ್ಲಿ ಎಲ್ಲ ರೀತಿಯ ಒಂದು ತನಿಖೆಯನ್ನು ಮಾಡೋಕ್ಕೆ, ನಿರ್ಧಾರವನ್ನು ತೆಗೆದುಕೊಳ್ಳೋಕೆ SIT ಅವರಿಗೆ ಸಂಪೂರ್ಣವಾದ ಅಧಿಕಾರ ಇದೆ. ಈಗೇನು ಮಾಡಿದ್ರೆ ಅವರು ಸರಿಯೇ ಇದೆ ಅಂತ ಹೇಳಿಬಿಡ್ತಾರೆ ಇವರು ಕೂಡ. ಅನೇಕರು ಕೂಡ ಈತನ ಜೊತೆಗೆ ಇದ್ದವರು ದೂರ ಆಗಿಬಿಡ್ತಾರೆ. ಈಗ ಈತ ಒಬ್ಬಂಟಿಯಾಗಿದ್ದಾನೆ. ತಾನೇ ಬೀಸಿದ ಒಂದು ಬಲೆಯಲ್ಲಿ ಏನೆಲ್ಲ ಒಂದು ಗ್ಯಾಂಗ್ ಸೇರಿಕೊಂಡು ಒಂದು ಬಲೆಯನ್ನು ಬೀಸಿರುತ್ತೆ, ಅವರೇ ಒಬ್ಬೊಬ್ಬರಾಗಿ ಈ ಬಲೆಯಲ್ಲಿ ಸಿಕ್ಕಾಕ್ಕೊಳ್ತಾ ಇದ್ದಾರೆ. ಏನೇನೋ ಆರೋಪಗಳನ್ನು ಮಾಡಿದ್ರು, ಏನೇನೋ ಸುಳ್ಳುಗಳನ್ನು ಹೇಳಿದರು, ಆದರೆ ಅದೆಲ್ಲವೂ ಕೂಡ ಅದರಲ್ಲಿರುವಂತಹ ಒಂದು ಸತ್ಯಾಂಶ ನಿಜ ಏನಿದೆ ಎಲ್ಲವೂ ಕೂಡ ಈಗ ಗೊತ್ತಾಗ್ತಾ ಹೋಗ್ತಾ ಇದೆ. ಯಾರು ಆರೋಪ ಮಾಡ್ಕೊಂಡು ಬಂದಿದ್ರು, ನಿಜ ಹೇಳ್ತೀನಿ ಅಂತ ಬಂದಿದ್ರು, ಅವರ ಒಂದು ನಿಜ ಬಣ್ಣನೆ ಈಗ ಬಯಲಾಗ್ತಾ ಹೋಗ್ತಾ ಇದೆ. ಹೀಗಾಗಿ ಈ ಒಂದು ವಿಚಾರದಲ್ಲಿ ಇಷ್ಟು ದಿನಗಳ ಕಾಲ ಜನರ ದಿಕ್ಕನ್ನು ತಪ್ಪಿಸಿ ರಾಜ್ಯದ ಒಂದು ದೇಶದ ಜನರನ್ನು ತನ್ನಡೆಗೆ ನೋಡುವಂಥ ಮಾಡಿದಂಥ ಈ ಒಂದು ಚಿನ್ನಯ್ಯ ಏನಿದ್ದಾನೆ, ಈತನ ಒಂದು ನಿಜ ಸ್ವರೂಪ ಈಗ ಬಯಲಾಗ್ತಾ ಇದೆ. ಇಷ್ಟು ದಿನ ಬುರುಡೆ ತೋರಿಸ್ತೀನಿ ಅಂತ ಬಂದು ಬುರುಡೆಯನ್ನು ಬಿಟ್ಟು ಜನರನ್ನು ಮಂಗಗಳನ್ನು ಕಗ್ರನ್ನಾಗಿ ಏನೀತ ಮಾಡಿದ್ನಲ್ಲ, ಆತೆ ಈಗ ಸುಳ್ಳು ಅಂತ ಎಲ್ರಿಗೂ ಗೊತ್ತಾಗ್ತಾ ಹೋಗ್ತಾ ಇದೆ. ಹೀಗಾಗಿ ಈತನ ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ SIT ಪೊಲೀಸರು. ಮುಂದಿನ ದಿನಗಳಲ್ಲಿ ಈ ಒಂದು ಚಿನ್ನಯ್ಯನ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಕೂಡ ಹೊರಗೆ ಬರುವಂತಹ ಒಂದು ಸಾಧ್ಯತೆ ಇದೆ. ಈತನ ಹಿಂದೆ ಯಾರಿದ್ರು, ಏನೆಲ್ಲ ಯಾಕೆ ಇದನ್ನು ಮಾಡಿಸಿದ್ರು ಅದು ಕೂಡ ಗೊತ್ತಾಗುತ್ತೆ. ಆದರೆ ಸದ್ಯಕ್ಕೆ ಈತ ಬಂದು ಹೆಂಗೆ ಸೇರಿಕೊಂಡ, ಏನೆಲ್ಲ ಆಯಿತು ಇಲ್ಲಿ ತನಕ ಇದೆಲ್ಲ ಗೊತ್ತಾಗಿದೆ. ಇನ್ನು ಮುಂದೆ ಏನಾಗುತ್ತೆ ಅನ್ನೋಂಥದ್ದು ಕಾದು ನೋಡಬೇಕು. ವೀಕ್ಷಕರೇ, ಇದಿಷ್ಟು ಈ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತಹ ವಿಚಾರ ಆಗಿತ್ತು. ನೋಡ್ತಾ ಇರಿ ಫ್ರೀಡಮ್ TV, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ TV ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.